ಹೋಮ್ವರ್ಕ್ ಮಾಡ್ಕೊ. ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿರಿ. ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಯಾವ ವಿಷಯದಲ್ಲಿ? ಮೇಷ್ಟ್ರು ಎಷ್ಟು ಹೋಮ್ವರ್ಕ್ ಕೊಟ್ಟವ್ರೆ, ಟ್ಯೂಷನ್ ಏನ್ ಟೀಚರ್ ಹೇಳಿದ್ದಾರೆ ಅಂತ ಇದನ್ನ ಬೋಧನೆ ಮಾಡಿಕೊಂಡು ನೀವು ಓಡಾಡಿ ಇದನ್ನ ಹೇಳ್ಕೊಡಿ ಅಂತ ಹೇಳಿದಾರ, ಅಥವಾ ನನ್ನ ಧರ್ಮಶಾಸ್ತ್ರವನ್ನು ಹೇಳ್ಕೊಡಿ ಅಂತ ಹೇಳಿದಾರ? ಏನ್ ಹೇಳಿದ್ದಾರೆ ಪ್ರಿಯರೇ? ಏನ್ ಕಣ್ಣಿಲ್ವಾ? ಬೈಬಲ್ ಓದಲ್ವಾ? ಕಿವಿ ಇಲ್ವಾ? ದೇವ್ರ ವಾಕ್ಯವನ್ನು ಕೇಳಲ್ವಾ? ಬುದ್ಧಿ ಇಲ್ವಾ? ದೇವರ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳುವಂತ ವಿವೇಕ ಇಲ್ವಾ? ನಿಮ್ಗೆ ಜ್ಞಾನ ಇಲ್ವಾ? ತಿಳುವಳಿಕೆ ಇಲ್ವಾ? ಇಹಲೋಕದ ಜ್ಞಾನವನ್ನು ದೇವರು ಹುಚ್ಚನಾಗಿ ನಡೆಸಿದಾರಂತೆ, ಹುಚ್ಚನಾಗಿ ಮಾಡಿದಾರಂತೆ ಬೇರೆ. ನೋಡಿ 1 ಕೊರಿಂಥ 1ನೇ ಅಧ್ಯಾಯ 19-20 ನೋಡ್ಕೊಳ್ಳೋಣ. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು, ವಿವೇಕಿಗಳ ವಿವೇಕವನ್ನು ನಿರಾಕರಿಸುವೆನು ಎಂಬುದಾಗಿ ಶಾಸ್ತ್ರೋಕ್ತಿ ಉಂಟಲ್ಲ. ಜ್ಞಾನಿಯಲ್ಲಿ, ಶಾಸ್ತ್ರಿಯಲ್ಲಿ, ಇಹಲೋಕದ ತರ್ಕವಾದಿಯಲ್ಲಿ ದೇವರು ಇಹಲೋಕ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿದ್ದಾನಲ್ಲವೇ? ಇಹಲೋಕದ ಜ್ಞಾನವನ್ನು ಹುಚ್ಚುತನಪ್ಪ, ಹುಚ್ಚು ಕಂಡ್ರೋದು. ಓದುತ್ತಾ ಡಾಕ್ಟರ್ ಆಗುತ್ತಾ, ಇಂಜಿನಿಯರ್ ಆಗುತ್ತಾ, ಪಬ್ಗಳಲ್ಲಿ ಹಣಗಳನ್ನು ಎರ್ಚುತ್ತಾ, ವೇಷವಾಟಿಕೆ ಮಾಡುತ್ತಾ, ಕುಡಿಯುತ್ತಾ, ವ್ಯಭಿಚಾರ ಮಾಡುತ್ತಾ, ಹಾದ್ರ ಮಾಡುತ್ತಾ ಬದುಕುತ್ತಿರುವಂತ ಹಣದ ಆಸೆಗೆ ಪ್ರೇರೇಪಣೆ ಕೊಡುವಂತದ್ದಾಗಿದೆ.